ಯಾರಿನಿ ಮೋಹಿನಿ. ನನ್ನ ಹರಿಣಿ ಮಗು ಏನೂ ಆಗಿಲ್ಲ ಅಲ್ವಾ? ಅವ್ರಿಗೆ ಏನೂ ಆಗಿಲ್ಲ ಅಲ್ವಾ? ನಾನು ಆದಷ್ಟು ಪ್ರಯತ್ನ ಪಟ್ಟೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಭೈರ, ನನ್ನ ಕ್ಷಮಿಸ್ಬಿಡು. ನಾನೇನೋ ನಿನ್ನ ಕ್ಷಮಿಸ್ತೀನಣ್ಣ. ನನ್ನ ಮಗನ ವಾಪಸ್ ಕೊಡ್ತೀರಾ? ನನ್ನ ಮಗನ ವಾಪಸ್ ಕೊಡ್ತೀರಾ? ನನ್ನ ಮಗನ ವಾಪಸ್ ಕೊಡ್ತೀರಾ? ಹರಿಣಿನ ಮೆಟ್ಲು ಮೇಲಿಂದ ತಳ್ಳಿ ನಗ್ತಾ ನಿಂತಿದ್ಲು. ಯಾರಿಗಾದ್ರು ಒಂಚೂರು ಗಾಯ ಆದ್ರು, ಒಂಚೂರು ನೋವಾದ್ರೂ ಅವಳು ಮೊದಲು ಬರ್ತಿದ್ಲು ಮಾವ. ಆದ್ರೆ ಈಗ ಅಷ್ಟು ಕ್ರೂರಿಯಾಗಿ ನಿಂತು ನಗ್ತಿದ್ದಾಳೆ ಅಂದ್ರೆ ನನಗೆ ಭಯ ಆಗ್ತಿದೆ ಮಾವ. ನನಗೆ ನಂಬಕ್ಕಾಗ್ತಿಲ್ಲ. ನನ್ನನ್ನು ಏನು ಮಾಡು ಅಂತ್ಯ ಮಾಯಾ? ಒಂದು ಕಡೆ ಅಮ್ಮ ಅಜ್ಜನ ಕಳ್ಕೊಂಡಿರೋ ಬೆಳ್ಳಿ, ಇನ್ನೊಂದು ಕಡೆ ಮಗುನ ಕಳ್ಕೊಂಡಿರೋ ಭೈರ ಹರಿಣಿ. ನನ್ಗೆ ಯಾರನ್ನ ಅಂತ ನೋಡ್ಲಿ, ಯಾರನ್ನ ಅಂತ ಸಮಾಧಾನ ಮಾಡಲಿ? ನೀವೇನು ಮಾಡೋಕ್ಕಾಗಲ್ಲ ಅಂತ ಹೀಗೆ ಸುಮ್ಮನೆ ಇದ್ರೆ ಮುಂದೆ ಇನ್ನಷ್ಟು ಅನಾಹುತ ಆಗಲ್ಲ ಅಂತ ಏನು ಗ್ಯಾರಂಟಿ ಮಾವ? ಬೆಳ್ಳಿ ಅಮ್ಮನ ಸಾವಿಗೆ ನೀವೇ ಕಾರಣ ಅಂತ ತಿಳ್ಕೊಂಡು ಅವಳು ನಿಮಗೇನಾದ್ರೂ ಮಾಡಿದ್ರೆ? ಮಾಯಾ, ಏನು ಹೇಳ್ತಾ ಇದೆಯಾ? ಹಾಗೆ ನಡೆಯುತ್ತೆ ಅಂತ ನಾನು ಹೇಳ್ತಿಲ್ಲ ಮಾವ. ಆದ್ರೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಮಾವ. ನೀವೊಂದು ತೀರ್ಮಾನಕ್ಕೆ ಬರಲೇಬೇಕು. ಬೆಳ್ಳಿ ವಿಚಾರದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ನಿಮ್ಮ ಕೈಲಿದೆ ಮಾವ. ನೀವಿಲ್ಲಿ ಎಷ್ಟು ಟೆನ್ಷನಲ್ಲಿದ್ದೀರಾ ಮಾವ. ಆದರೆ ಬೆಳ್ಳಿ ನೋಡಿದ್ರೆ ಎಷ್ಟು ಆರಾಮಾಗಿದ್ದಾಳೆ. ಬೆಳ್ಳಿ ಎಲ್ಲಿದ್ದಾಳೆ? ಇಷ್ಟೆಲ್ಲ ಗಲಾಟೆ ಆದಮೇಲೆ ಅವಳು ಮತ್ತೆ ಏನೂ ತೊಂದರೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಮಾವ? ಅದಕ್ಕೆ ನಾನೇ ಸ್ವಲ್ಪ ನೈಸಾಗಿ ಮಾತಾಡಿ ಅವಳನ್ನ ರೂಮಲ್ಲಿ ಕೂರಿಸಿ ಲಾಕ್ ಮಾಡಿದ್ದೀನಿ ಮಾವ. ರೂಮಲ್ಲ, ಲಾಕ್ ಮಾಡಿದ್ಯಾ? ತಪ್ಪಾಯ್ತಾ ಮಾವ? ಬೆಳ್ಳಿಯವ್ರ ತಾಯಿ ಹೋದ್ಮೇಲೆ ಅವಳ ಬಿಹೇವಿಯರೇ ಒಂಥರ ಆಗಿದೆ. ಸ್ವಲ್ಪ ಹೊತ್ತು ಆರಾಮಾಗಿ ಸೈಲೆಂಟಾಗಿರ್ತಾಳೆ, ಆದರೆ ಯಾರಿಗೆ ಯಾವ ತೊಂದರೆ ಕೊಡ್ತಾಳೆ ಅಂತ ಹೇಳೋಕ್ಕಾಗಲ್ಲ ಮಾವ. ಆವತ್ತು ಬೆಳ್ಳಿ ಬಾವಿಗೆ ಬೀಳೋಕೆ ಟ್ರೈ ಮಾಡಿದ್ಲು, ಇವತ್ತು ಹರಿಣಿನ ಮೇಲಿಂದ ತಳ್ಳಿದಾಳೆ. ನೀವು ಬೆಳ್ಳಿನ ಒಂದ್ಸಲಿ ಹಾಸ್ಪಿಟ್ಲಿಗೆ ತೋರಿಸಿದ್ರೆ ನಾನು ಅವಳನ್ನ ಲಾಕ್ ಮಾಡಿರೋದು ನಿಮಗೆ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ ಮಾವ. ನೀನು ಮಾಡಿದ ತಪ್ಪಿಲ್ಲ. ಅವಳ ಮನಸ್ಥಿತಿ ಹೇಗಿದೆ ಅಂತ ನಾನು ತಿಳ್ಕೋಬೇಕು. ನಾನೇ ಹೋಗಿ ಅವಳನ್ನ ಮಾತಾಡ್ಸ್ಕೊಂಬರ್ತೀನಿ. ನೀನು ಇಲ್ಲೇ ಇರು. ಈ ಮಾಯಾನ ಎದುರಾಕೊಂಡ್ರೆ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಮಾವ, ಬೆಳ್ಳಿ, ನೀನು ಮಾಡಿದ್ದು ನಿನಗೆ ಸರಿ ಅನಿಸ್ತಿದ್ಯಾ? ಯಾಕೆ ಹೀಗೆಲ್ಲ ಮಾಡಿದೆ? ಇಲ್ಲ ಮಾವ, ಇಲ್ಲ. ಹರಿಣಿನ ಬೀಳ್ಸಿ ನನ್ನ ನಗ್ತಿದ್ದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದ್ಯಾವುದು ನನ್ ಬೇಕು ಅಂತ ಮಾಡಿಲ್ಲ. ಒಂದ್ ರೀತಿ ಮಂಕ್ ಬಡ್ದಾಗ ಆಗೋಯ್ತು. ಆಮೇಲೆ ಏನಾಯ್ತು, ಹರಿಣಿ ಯಾಕೆ ಬಿದ್ಲು ಒಂದು ಗೊತ್ತಾಗ್ಲಿಲ್ಲ. ಹಿಂಗ್ ನೆನ್ಪಿಸ್ಕೊಳ್ಳೋಣ ಅಂತ ಹೋದ್ರು ಏನು ನೆನ್ಪಾಗ್ತಿಲ್ಲ ಮಾವ. ಇದೆಲ್ಲ ನೋಡ್ತಿದ್ರೆ ಒಂದ್ ರೀತಿ ಭಯ ಆಗ್ತಿದೆ. ಈ ಮನೇಲಿ ಇಷ್ಟೊಂದು ಬೆಳಕಿದ್ರು ಕತ್ಲೆ ಅನ್ಸಕ್ ಶುರುವಾಗಿದೆ ಮಾವ. ಸುಮ್ನೆ ಒಂದೇ ಕಡೆ ಇದ್ಬಿಡೋಣ ಅನ್ನಿಸ್ತಿದೆ ನನ್ಗೆ. ಯಾಕೆ ಹೀಗಾಗ್ತಿದೆ ನನಗೊಂದು ಗೊತ್ತಾಗ್ತಿಲ್ಲ ಮಾವ. ಪಾಪ ಹರಿಣಿ ಈಗ ಹೇಗಿದ್ದಾಳೆ ಮಾವ? ಹೇಳಿ ಮಾವ, ಹರಿಣಿ ಚೆನ್ನಾಗಿದ್ದಾಳೆ ತಾನೆ? ಮಾಯಕನ ಕೇಳಿದಾಗ ಅವ್ರು ಏನು ಹೇಳಿಲ್ಲ.
ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಬಿಡ್ಲಿಲ್ಲ. ಇದೇ ರೂಮಲ್ಲೇ ಇರು ಅಂತ ಹೇಳಿದ್ರು. ಹರಿಣಿ ಹೇಗಿದ್ದಾಳೆ ಮಾವ? ಮಾವ ಮಾವ ಯಾಕೆ ಅಳ್ತಿದ್ದೀರಾ? ನನಗೆ ತುಂಬಾ ಭಯ ಆಗ್ತಿದೆ. ಹೇಳಿ ಮಾವ, ಏನಾಯ್ತು? ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ ನಾನೆಂತ ಕರ್ಮ ಮಾಡಿದ್ದೆ ಅಂತ ನನಗೆ ಈ ತರ ಶಿಕ್ಷೆ ದೇವ್ರೆ. ನಾನೇ ಹರಿಣಿ ಮಗುನ ಸಾಯಿಸ್ಬಿಟ್ನಲ್ಲ. ಈ ತರ ಒಂದ್ ತಪ್ಪು ಮಾಡಕ್ಕೆ ನನ್ನ ಇಷ್ಟು ದಿನ ಬದುಕಿದ್ಯಾ ದೇವ್ರೆ. ನನ್ನಿಂದ ಪಾಪಿ ಬದುಕಿರ್ಬಾರ್ದು. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲ ಮಾವ, ನನ್ನ ಸಾಯಿಸ್ಬಿಡಿ ಮಾವ, ನನ್ನ ಸಾಯಿಸ್ಬಿಡಿ. ನಾನ್ ಬದುಕಿರಕ್ ಲಾಯಕ್ಕಿಲ್ಲ ಮಾವ. ಬೆಳ್ಳಿ, ನನ್ನ ಮಾತು ಕೇಳು ಬೆಳ್ಳಿ. ಇಲ್ಲ ಮಾವ, ನನ್ನಿಂದ ಎಲ್ರಿಗೂ ಎಷ್ಟೊಂದು ನೋವು. ಇನ್ನೊಬ್ರಿಗೆ ನನ್ನಿಂದ ನೋವಾಗಕ್ ಮುಂಚೆ ನಾನೇ ಸತ್ತೋದ್ರೆ ಒಳ್ಳೇದು. ನನ್ನ ಸಾಯಿಸ್ಬಿಡಿ ಮಾವ. ಇಲ್ಲ, ನನ್ನ ಸಾಯಿಸ್ಬಿಡಿ, ನನ್ನ ಸಾಯಿಸ್ಬಿಡಿ. ಬೆಳ್ಳಿ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಯಾಕೆ ಹುಚ್ಚಿ ತರ ಆಡ್ತಾ ಇದೀಯಾ? ಹೌದು ಮಾವ, ನಿಜವಾಗ್ಲೂ ನನಗೆ ಹುಚ್ಚಿಡ್ತಿದೆ. ಪಾಪ ಹರಿಣಿ ನನ್ನ ತಾಯಿ ತರ ನೋಡ್ಕೋತಿದ್ಲು. ಅವಳನ್ನ ನಾನು ನ್ಯಾಯ ಮಾಡ್ದೆ. ಅವಳನ್ನ ಬೀಳ್ಸಿ ನಾನು ನಗ್ತಾ ಇದ್ದೆ. ನಾನು ಇಷ್ಟೊಂದು ಕ್ರೂರಿ ಆಗೋದ್ನ. ಅಯ್ಯೋ, ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಿದೆ? ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ದೇವ್ರೆ? ಅಮ್ಮ, ಇದನ್ನೆಲ್ಲ ನೋಡ್ಬಾರ್ದು ಅಂತಾನೆ ನನ್ನಿಂದ ದೂರ ಹೊರಟೋದ್ಯಾ? ಈಗ ನನ್ನ ಹರಿಣಿಗೆ ಹೇಗ್ ಮುಖ ತೋರಿಸ್ಲಿ? ಇದೇ ಕೈಯಲ್ಲಿ ಮಗುನ ಎತ್ತಾಡಿಸ್ಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಈಗ ಇದೇ ಕೈಯಲ್ಲಿ ಮಗುನ ಸಾಯಿಸ್ಬಿಟ್ನಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿನ್ನ ಬದುಕಿರ್ಬೇಕಾ ಮಾವ? ಮಾವ, ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಮಾವ. ನಾನು ಅಮ್ಮನ ಹತ್ರ ಹೊರಟೋಗ್ತೀನಿ. ನೀವೇ ನನ್ನನ್ನು ಸಾಯಿಸ್ಬಿಡಿ ಮಾವ. ನಿಮ್ ಕೈ ಮುಗಿತೀನಿ. ಇಲ್ಲ, ನೀವೇ ನಿಮ್ ಕೈಯಾರೆ ಒಂದು ದೊಡ್ಡ ವಿಷ ಕೊಟ್ಬಿಡಿ. ನಾನು ಸತ್ತೋಗ್ತೀನಿ ಮಾವ. ಬೆಳ್ಳಿ, ಹಾಗೆಲ್ಲ ಮಾತಾಡ್ಬೇಡ ಅಂತ ಹೇಳಿಲ್ವಾ? ನನ್ನ ಜೀವನ ನರಕ ಆಗ್ತಿದೆ ಮಾವ. ನನಗೆ ನೋವೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಅಮ್ಮ, ನೀನ್ ತಪ್ಪು ಮಾಡ್ದೆ. ಅವತ್ ನೀನ್ ಹೋಗ್ಬೇಕಂದ್ರೆ ನನ್ನೂ ಕರ್ದಿದ್ರೆ ನಾನು ಆರಾಮಾಗಿ ಬರ್ತಿದ್ನಲ್ಲ. ಈಗ ನೋಡು, ನಿನ್ ಮಗಳು ಒಬ್ಳೆ ಕೊಲೆಗಾಡ್ತಿಯಾಗಿ ನಿಂತಿದ್ದಾಳೆ. ಇನ್ನ ಈ ಅನಾಥೆಯಿಂದ ಇನ್ನ ಏನೇನ್ ಅನಾಹುತಗಳಾಗುತ್ತೋ ಗೊತ್ತಿಲ್ಲ. ಮೊದ್ಲು ಅಪ್ಪನ ನುಂಗ್ದೆ ಅಂದ್ರು, ಆಮೇಲೆ ಅಮ್ಮ ಅಜ್ಜಿನ ಸಾಯಿಸ್ದೆ ಅಂದ್ರು. ಈಗ ಈ ಮನೆ ವಾರಸ್ದಾರನ ಸಾಯಿಸಿ ನಿನ್ ಮಗಳು ಹುಚ್ಚಿ ಆಗ್ಬಿಟ್ಟಿದಾಳಮ್ಮ. ನೋಡು, ನನಗೆ ಹುಚ್ಚಿ ಹಿಡ್ದಿದೆ. ನಾನು ಹುಚ್ಚಿ. ನೋಡಮ್ಮ, ನಾನು ಹುಚ್ಚಿ. ನನಗೆ ಹುಚ್ಚಿ ಹಿಡ್ದಿದೆ. ನಾನು ಹುಚ್ಚಿ. ನಾನು ಹುಚ್ಚಿ. ನಾನು ಹುಚ್ಚಿ. ಹುಚ್ಚಿ. ನಾನು ಮಗುನ ಸಾಯಿಸ್ದೆ. ನಾನು ಹುಚ್ಚಿ.
ಮಾವ, ನೀವು ಈಗಲೂ ಹೀಗೆ ಯೋಚನೆ ಮಾಡ್ತಾ ನಿಂತ್ರೆ ಕಾಲ ಮೀರೋಗುತ್ತೆ ಮಾವ. ಇವತ್ತಾಗಿರೋ ಅನಾಹುತ ಸಾಕು. ಈ ಮನೇಲಿ ಇನ್ಯಾರ ಜೀವನೂ ಹೋಗಬಾರ್ದು ಅಂದರೆ ನಾವೊಬ್ಬರು ಒಳ್ಳೆ ಸೈಕ್ಯಾಟ್ರಿಸ್ಟ್ನ ಕರೆಸ್ಬೇಕು. ಒಂದು ಪಕ್ಷ ನಾವೇ ಕರ್ಕೊಂಡು ಬೆಳ್ಳಿನ ಚೆಕಪ್ ಮಾಡಿಸ್ತೀವಿ ಅಂತ ಹೋದರೆ ಅದು ತುಂಬ ದೊಡ್ಡ ರಿಸ್ಕ್ ಆಗುತ್ತೆ ಮಾವ. ಅವಳು ಮಗುನ ಕೊಂದೆ ಅಂತ ಹೇಳಬೇಕಾದ್ರೆ ನನಗೇನು ಹೇಳಬೇಕು ಅಂತಾನೆ ತೋಚಲಿಲ್ಲ ಮಾಯಾ. ವಿಧಿ ಆಟ ಹಾಗೇ ಇರುತ್ತೆ ಮಾವ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ಸೈಕ್ಯಾಟ್ರಿಸ್ಟ್ ಬಂದು ಅವಳನ್ನ ಚೆಕ್ ಮಾಡಿದ್ಮೇಲೆ ನಾವೇನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ಈಗಿರೋ ಪರಿಸ್ಥಿತಿಲಿ ನಾವೊಂದು ಡಿಸಿಷನಿಗೆ ಬರಲೇಬೇಕು ಮಾವ. ಇಲ್ಲಾಂದರೆ ಮುಂದೆ ತುಂಬ ತೊಂದರೆ ಆಗುತ್ತೆ. ಸರಿ, ಡಾಕ್ಟ್ರನ್ನ ಬರೋದಕ್ಕೆ ಹೇಳು. ಸರಿ ಮಾವ. ವಿಧಿ ಆಟ ಅಂದರೆ ಬೇರೆ ಯಾರೂ ಅಲ್ಲ, ನಾನೇ ಮಾವ. ನಾನೇ ಆ ವಿಧಿ. ಇಲ್ಲಿ ನಾನು ಹೇಳ್ದಾಗೆ ನಡಿಬೇಕು. ಬೆಳ್ಳಿ, ಅನ್ಯಾಯವಾಗಿ ಹುಚ್ಚಿ ಆಗ್ಬಿಟ್ಟೆಲೆ. ಸೋ ಸ್ಯಾಡ್. ಮಾಯಾ, ಶರ್ಮಿಳಾ ಈಗ ತಾನೇ ಹಾಸ್ಪಿಟಲಿಂದ ಫೋನ್ ಮಾಡಿದ್ಲು. ಭೈರ ತುಂಬ ಕೋಪದಲ್ಲಿದ್ದಾನಂತೆ. ಹೌದು, ಅಳಿಯಂದ್ರೆ ಏನು ಹೇಳಿದ್ರು? ಡಾಕ್ಟರ್ನ ಕರೆಸೋದಕ್ಕೆ ಒಪ್ಕೊಂಡಿದ್ದಾರಪ್ಪ. ಮತ್ತು ನಮ್ಮ ಕೆಲಸ ತುಂಬ ಈಸಿ ಆಗುತ್ತಲ್ಲಮ್ಮ. ನಮ್ಗೆ ಬೇಕಾದ ಡಾಕ್ಟ್ರಿಗೆ ದುಡ್ಡು ಕೊಟ್ಟು ನಮಗೆ ಬೇಕಾದಾಗ ಹೇಳಿಸಿದ್ರೆ ಆಯ್ತಲ್ಲ. ಬೇಡಪ್ಪ, ಡಾಕ್ಟ್ರಿಗೆ ದುಡ್ಡು ಕೊಟ್ಟು ಕರ್ಸೋದು ಬೇಡ. ಯಾಕೆ ಮಗಳೇ? ಮುತ್ತು ಮಾವಂಗೆ ಬೆಳ್ಳಿಗಿನ್ನೂ ಹುಚ್ಚಿಡಿದೆ ಅಂತ ಪೂರ್ತಿ ನಂಬಿಕೆ ಬಂದಿಲ್ಲಪ್ಪ. ಆ ರೀತಿ ಅವ್ರಿಗೆ ನಂಬಿಕೆ ಬರಬೇಕು ಅಂದರೆ ನಾವು ಸಿಟಿಲಿರೋ ಬೆಸ್ಟ್ ಸೈಕ್ಯಾಟ್ರಿಸ್ಟ್ನ ಕರೆಸ್ಬೇಕು. ಇವಳು ಆಡ್ತಿರೋ ರೀತಿ ನೋಡಿದ್ರೆ ಇವಳು ನಾರ್ಮಲ್ ಆಗಿದ್ದಾಳೆ ಅಂತ ಅವ್ರು ಸರ್ಟಿಫಿಕೇಟ್ ಕೊಡೋಲ್ಲ, ಅದಂತೂ ಗ್ಯಾರಂಟಿ. ಅವ್ರ ಬಾಯಿಂದಾನೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಬಂದರೆ ನಮ್ಮ ಕೆಲಸ ಇನ್ನೂ ಸಲೀಸಾಗತ್ತಪ್ಪ. ಹೌದು, ಅದಕ್ಕೆ ಕಾಲ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹರಿಣಿ ಹೇಗಿದ್ದಾಳೀಗ? ಇನ್ನೂ ಪ್ರಜ್ಞೆ ಬಂದಿಲ್ವಂತೆ. ಭೈರ ಅಲ್ಲೇ ಇದ್ದಾನಂತೆ. ಶರ್ಮಿಳಾ ಹರಿಣಿ ವಾರ್ಡು, ಅಕ್ಕನ ವಾರ್ಡು ಎರಡೂ ಕಡೆ ನೋಡ್ಕೋತಿದ್ದಾಳಂತೆ. ಮುತ್ತು ಮಾವನ ನಂಬಿಸೋದಕ್ಕೆ ಎಷ್ಟು ಕಷ್ಟ ಆಯ್ತಪ್ಪ. ಆದರೆ ಈ ಬೆಳ್ಳಿ ಆಡ್ತಿರೋ ರೀತಿ ನೋಡಿ ಅವರೇ ಡಾಕ್ಟ್ರನ್ನ ಕರ್ಸಕ್ಕೆ ಹೇಳಿದ್ದಾರೆ. ಈ ಬೆಳ್ಳಿಗೆ ಹುಚ್ಚಿಡಿದೆ ಅಂತ ನಂಬಿಸೋಕೆ ಎಷ್ಟೆಲ್ಲ ನಾಟಕ ಆಡಬೇಕು ನೋಡಿಪ್ಪ. ಅಂತೂ ಇಂತೂ ಕೊನೆಗೂ ಅವಳಿಗೆ ಹುಚ್ಚಿಡಿತಿದೆ ಅಂತ ಅವರೆಲ್ಲ ನಂಬಿದ್ರಲ್ಲ, ಅಷ್ಟು ಸಾಕು ನಮಗೆ. ಭೈರ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆಪ್ಪ. ಆದರೆ ನಾನು ಈ ರೀತಿ ಡಿಸೈಡ್ ಮಾಡಿರಲಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ದಿನ ಬೆಳ್ಳಿ ಮನೇಲಿ ಇರ್ತಿದ್ಲೋ ಏನೋ. ಹರಿಣಿಗೆ ಇದಷ್ಟೇ ಅಲ್ಲ, ಇನ್ನಷ್ಟು ಆಗಬೇಕು. ಯಾವಾಗ ನೋಡಿದ್ರು ಬೆಳ್ಳಿ ಬೆಳ್ಳಿ ಅಂತ ಅವ್ರ ಹಿಂದೆನೇ ಸುತ್ತಾಡ್ತಿದ್ಲು. ಹೀಗೆ ನೋಡಿ ಏನಾಯ್ತು ಅಂತ. ಬೆಳ್ಳಿನ ಮಗು ಥರ ನೋಡ್ಕೋತೀನಿ ಅಂದ್ಕೊಂಡಿದ್ಲು, ಆದರೆ ಈಗ ಅವಳೇ ಮಗುನ ಬಲಿ ತಗೊಂಡು. ಹರಿಣಿ ಮನೆಗೆ ಬಂದಮೇಲೆ ಹೇಗೆ ನಡ್ಕೋತಾಳೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ ಅಪ್ಪ. ಅದಕ್ಕೂ ಮುಂಚೆ ಬೆಳ್ಳಿನ ನೋಡೋಕ್ಕೆ ಡಾಕ್ಟ್ರು ಬಂದಾಗ ಅವಳಿಂದ ನಮ್ಮೆಲ್ಲರೂ ಪ್ರಾಣಕ್ಕೂ ಆಪತ್ತಿದೆ ಅಂತ ನಾವೆಲ್ಲರೂ ನಾಟಕ ಆಡಬೇಕು. ಅವರು ಒಂದು ಸಲ ಅವಳು ಹುಚ್ಚಿ ಅಂತ ಸರ್ಟಿಫೈ ಮಾಡಿಬಿಟ್ರೆ ಸಾಕು. ಆಮೇಲೆ ನಿನ್ನ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ ಮಗಳೇ. ನೀನು ಒಡೆಯಂದ್ರು ಖುಷಿಯಾಗಿರ್ಬೋದು, ಆರಾಮಾಗಿರ್ಬೋದು. ಮೊದಲು ಆ ಬೆಳ್ಳಿನ ಈ ಮನೆಯಿಂದ ಹುಚ್ಚಾಸ್ಪತ್ರೆ ಸಾಗಿಸ್ಬೇಕು. ಮನೆಯವ್ರಿಗೆ ಅಷ್ಟೊಂದು ಭಾರ ಆಗೋದ್ನ ನೀವಿರೋದು ಯಾರಿಗೂ ಇಷ್ಟ ಇಲ್ವಾ? ನನ್ನಿಂದ ಮಾಯಕನ್ ಮದುವೆ ಮುಂದಕ್ಕೆ ಹೋಗ್ತಿದೆ ಅಂದ್ರೆ ನಾನಿಲ್ಲಿರೋದು ಸರಿ ಇಲ್ಲ. ಮಾಯಕ್ಕ ನನಗೆ ಹುಚ್ಚಿ ಪಟ್ಟ ಕಟ್ಟಕ್ ನೋಡ್ತಿದ್ದಾರೆ. ನಾನು ಅವ್ರಿಗೆ ಏನು ಅನ್ಯಾಯ ಮಾಡಿದ್ದೆ? ಇವ್ರ
ಮಾತಾಡೋದನ್ನೆಲ್ಲ ನೋಡಿದ್ರೆ ನಾನು ಇಷ್ಟೋ ತನಕ ಹರಿಣಿನ ನಾನೇ ಮೇಲಿಂದ ತಳ್ಳಿದ್ದು ಅಂದ್ಕೊಂಡಿದ್ನೋ ಅದು ಸತ್ಯ ಅಲ್ಲ, ಸುಳ್ಳು. ಹಿಂದಿದ್ದು ಮಾಯಕ್ಕನೆ. ಮಾಯಕ್ಕನೆ ಹರಿಣಿನ ತಳ್ಳಿದ್ದು. ಪಾಪ ಹರಿಣಿ, ಅವಳು ನನ್ನಿಂದ ಸಂಕಟ ಪಡೋಂಗಾಯ್ತು. ನಾಳೆ ಡಾಕ್ಟ್ರು ಬರ್ತಾರೆ. ಅವ್ರ ಮುಂದೆ ನಾನು ನಿಜವಾಗ್ಲೂ ಹುಚ್ಚಿ ಥರನೇ ಆಡ್ತೀನಿ. ಆಗ ಅವ್ರು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಮಾವ ಮಾಯಕ್ಕ ಮದುವೆ ಆಗ್ತಾರೆ. ಇಬ್ರು ಸುಖವಾಗಿರ್ತಾರೆ. ಯಾರಿಗೂ ತೊಂದರೆ ಆಗಲ್ಲ. ಪಾಪ ಮುತ್ತು ಮಾವ ನನಗೇನು ಆಗಿಲ್ಲ ಅಂತ ನಂಬಿದ್ದಾರೆ. ಅವ್ರು ಚೆನ್ನಾಗಿರ್ತಾರೆ ಅಂದ್ರೆ ನಾನು ಅವ್ರಿಗೆ ಮೋಸ ಮಾಡಿ ಹುಚ್ಚಿ ಥರ ನಟಿಸ್ತೀನಿ. ನಾಳೆ ಡಾಕ್ಟ್ರು ಬಂದು ನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಕೊನೆವರೆಗೂ ಅಲ್ಲೇ ಎದ್ಬಿಡ್ತೀನಿ. ಮಾವ, ನನ್ನ ನೋಡೋಕ್ಕೋಸ್ಕರ ನೀವು ಬರ್ತೀರಾ ಅಲ್ವಾ? ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಮನೆ ಒಳಗಡೆ ಮಾತ್ರ ನಡೀತದೆ. ಬೆಳ್ಳಿಗೆ ಹುಚ್ಚಿ ಪಟ್ಟ ಕಟ್ಟಿರೋದಾಗಲಿ, ನಿನ್ನ ಮದುವೆ ಕೆಲಸ ಆಗಲಿ, ಮನೆಯಿಂದ ಹೊರಗಡೆ ನಡೆಯೋಕ್ಕೆ ಆ ಚಿತ್ರ ಬಿಡ್ತಾ ಇಲ್ಲ. ಸ್ವಾಮಿಗಳು ಕೊಟ್ಟಿರೋ ತಗಡೆಯಿಂದ ನಾವು ಮನೆ ಒಳಗಡೆ ಮಾತ್ರ ನೆಮ್ಮದಿಯಿಂದ ಇದ್ದೀವಿ ಅಷ್ಟೇ. ಎಲ್ಲ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ನೋಡು ಭೈರ. ನನ್ನ ಮದುವೆಗೆ ಬೆಳ್ಳಿ ಅಡ್ಡಿ ಆಗ್ತಿದ್ದಾಳೆ. ಅವಳಿಗೊಂದು ಗತಿ ಕಾಣಿಸೋಣ ಅಂದರೆ ಚಿತ್ರ ಬರ್ತಾಳೆ. ಚಿತ್ರನ ಬಂದ್ಸೋಣ ಅಂದರೆ ಅವಳಿಗೆ ಒಂದಲ್ಲ ಒಂದು ರೀತಿಲಿ ಯಾರಾದರೂ ಸಹಾಯ ಮಾಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ದಾರಿ ಅಂದರೆ ಅನಂತ ಪದ್ಮನಾಭ ಸ್ವಾಮಿಗಳು. ಅವ್ರು ಈಗಾಗಲೇ ಮಗ ಭಾರ್ಗವನ್ ಕಳ್ಕೊಂಡು ದುಃಖದಲ್ಲಿದ್ದಾರೆ. ನಮಗೆ ಸಹಾಯ ಮಾಡಿ ಅಂತ ಹೇಗೆ ಕೇಳ್ಕೊಳ್ಳೋದು? ನೀನೊಂದು ಕಡೆಯಿಂದ ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ನಾವು ಚಿತ್ರನ ಪರ್ಮನೆಂಟಾಗಿ ಬಂದ್ಸೋಕ್ಕಾಗ್ತಿಲ್ಲ. ಏನಿದ್ರೂ ಸ್ವಲ್ಪ ದಿನಕ್ಕೋಸ್ಕರ ಅಷ್ಟೇ ಅವಳ ಶಕ್ತಿನ ಬಂಧನ ಮಾಡೋಕ್ಕಾಗ್ತದೆ. ಆದರೆ ಅನಂತ ಪದ್ಮನಾಭ ಸ್ವಾಮಿಗಳು ಅವರಾಗವ್ರೆ ಚಿತ್ರ ಮೇಲೆ ಕೋಪ ಮಾಡ್ಕೊಂಡು ಬಂಧನ ಮಾಡಿದ್ರೆ ಅದರಿಂದ ನಮ್ಗೆ ಎಷ್ಟು ಸಹಾಯ ಆಗಲ್ವಾ ಭೈರ? ನೀನು ಹೇಳ್ದಾಗೆ ಅವರು ಸಹಾಯ ಮಾಡಬೇಕಲ್ಲ ಮಾಯಾ. ಇಲ್ಲಿ ನೋಡು, ಸ್ವಾಮಿಗಳೇ ಫೋನ್ ಮಾಡ್ತಿದ್ದಾರೆ. ನೀನು ಅಂದ್ಕೊಂಡಂಗೆ ಅವರು ನಿನಗೆ ಸಹಾಯ ಮಾಡ್ಬೋದು. ಫೋನ್ ರಿಸೀವ್ ಮಾಡು. ಹಲೋ, ನಾನು ಅನಂತ ಪದ್ಮನಾಭ ಸ್ವಾಮಿ ಮಾತಾಡ್ತಾ ಇರೋದು. ಸ್ವಾಮಿಗಳೇ, ನಾವು ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ನೀವೇ ಕಾಲ್ ಮಾಡಿರೋದು ತುಂಬಾ ಖುಷಿ ಆಯ್ತು. ನಾನು ಕಾಲ್ ಮಾಡಿದ ಉದ್ದೇಶ, ಇವತ್ತು ನಾನು ನಿಮ್ಮ ಊರಿಗೆ ಬರ್ತಾ ಇದ್ದೀನಿ. ಇಡೀ ರಾತ್ರಿಯಲ್ಲಿ ಪೂಜೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವ ವಿಚಾರವಾಗಿ ಪೂಜೆ ನಡೆಸ್ಬೇಕಂತಿದ್ದೀರಾ ಸ್ವಾಮಿ? ನನ್ನ ಮಗನ ಸಾವಿಗೆ ಕಾರಣ ಆದ ಆ ಚಿತ್ರಾನ್ನ ಬಂಧಿಸೋದಕ್ಕೋಸ್ಕರ ಈ ಪೂಜೆ ನಡೆಸ್ತಾ ಇದ್ದೀನಿ. ಅವಳ ಶಕ್ತಿಯನ್ನು ಕುಂದಿಸಿ ಮತ್ತೆ ಈ ಭೂಮಿಗೆ ವಾಪಸ್ ಬರದೇ ಇರೋ ಥರ ಮಾಡದೆ ನನ್ನ ಗುರಿ. ನನ್ನ ದ್ವೇಷದ ಉರಿ ಇನ್ನೂ ಆರಿಲ್ಲ. ನನ್ನ ಹೃದಯದ ಬೆಂಕಿ ಆರಬೇಕು ಅಂತಂದ್ರೆ ಚಿತ್ರಾನ್ನ ಆರ್ಬಿಟ್ಟು ನಾನು ನಿಲ್ಲಿಸಬೇಕು. ಇವತ್ತು ಬಿಟ್ಟರೆ ಇದೇ ದಿನ, ಇದೇ ತಿಥಿ, ಇದೇ ಮುಹೂರ್ತಕ್ಕೆ ನಾನು ಇನ್ನು 1 ತಿಂಗಳು ಕಾಯಬೇಕು. ನನಗೆ ಬೇರೆ ದಿನ ಸಿಗಲ್ಲ. ಇವತ್ತೇ ರಾತ್ರಿ ಪೂಜೆ ಮಾಡಬೇಕು ಅಂತ ಅನಂತ ಪದ್ಮನಾಭ ಸ್ವಾಮಿ ತೀರ್ಮಾನ ಮಾಡಿ ಆಗಿದೆ. ಸರಿ ಸ್ವಾಮಿ, ನಿಮ್ಮಿಷ್ಟದಾಗೆ ಆಗ್ಲಿ. ಈ ಪೂಜೆಗೆ ಏನೇನು ತಯಾರಿ ಮಾಡಬೇಕು ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ನೀವು ಆರಾಮಾಗಿ ಬನ್ನಿ. ಏನಂತೆ ಮಾಯಾ? ನಾನು ನಿನಗೆ ಹೇಳಿದೆ ಅಲ್ವಾ ಭೈರ, ಅವರೊಬ್ಬರು ಮನ್ಸು ಮಾಡಿದ್ರೆ ಚಿತ್ರನ ಪರ್ಮನೆಂಟಾಗಿ ಬಂಧಿಸ್ಬೋದು ಅಂತ. ಈಗ ಅವರಾಗವರೇ ಪೂಜೆಗೆ ಒಪ್ಕೊಂಡಿದ್ದಾರೆ.